ದೇವರ ಅಧಿಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡು ಸತ್ಯವೇದ ಭಾಗವು ವೇದಕೀರ್ತನೆ 34ನೇ ಅಧ್ಯಾಯ 8ನೇ ವಚನ. ಯೆಹೋವನು ಸರ್ವೋತ್ತಮನು ಎಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡಿರುವವರು ಎಷ್ಟೋ ಧನ್ಯರು ಎಂಬುದಾಗಿ. ಇಂಗ್ಲೀಷ್ನಲ್ಲಿ ಟೆಸ್ಟ್ ಆ್ಯಂಡ್ ಸಿ ದ ಲಾರ್ಡ್ ಈಸ್ ಗಾಡ್ ಎಂಬುದಾಗಿಯೂ, ಮಲಯಾಳದಲ್ಲಿ ರುಚಿಸಿ ನೋಡಿ ಅಲ್ಲದಿದ್ದರೆ ಸವಿದು ನೋಡಿ ಎಂಬುದಾಗಿಯೂ ಬರೆಯಲ್ಪಟ್ಟಿದೆ. ಯೆಹೋವನು ಸರ್ವೋತ್ತಮನು ಎಂಬುದಾಗಿ ಸವಿದು ನೋಡಬೇಕು. ಇದು ಹೇಗೆ ಸಾಧ್ಯ ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತಾ ಇರುವ ಕೆಲವು ಮಾತುಗಳನ್ನು ಹೇಳುವುದಕ್ಕಾಗಿ ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಮೊದಲನೇ ಅದ್ಭುತ ಕಾರ್ಯವನ್ನು, ಸೂಚಕ ಕಾರ್ಯವನ್ನು ಕಾನಾ ಎಂಬ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿಕೊಂಡಿರುವಾಗ, ಅದು ಪಾರಿವತಿಯರನ್ನು ಕರೆದು ಕೊಟ್ಟಿರುವಾಗ ಹೇಳ್ತಾ ಇರೋ ಒಂದು ಮಾತಿದೆ, ಇದು ರುಚಿಸಿ ನೋಡಿ ಎಂಬುದಾಗಿ. ಅದು ರುಚಿಸಿ ನೋಡಿರುವ ಮದಲಿಂಗನು ಆಶ್ಚರ್ಯಪಟ್ಟರು, ಯಾಕಂದರೆ ಹಿರಿಯ ದ್ರಾಕ್ಷಾರಸವನ್ನು ಇಟ್ಟುಕೊಂಡಿದ್ದೀರಿ ಎಂಬುದಾಗಿ ಆಶ್ಚರ್ಯಪಟ್ಟರು ಎಂಬುದಾಗಿ. ಸರ್ವಶಕ್ತನಾದ ದೇವರ ಅದ್ಭುತ ಕಾರ್ಯವನ್ನು ರುಚಿಸಿ ನೋಡುವಾಗ ಆಶ್ಚರ್ಯಪಟ್ಟಿರುವ ಜನ. ಯೇಸು ಸ್ವಾಮಿಯ ಮೊದಲನೇ ಅದ್ಭುತ ಕಾರ್ಯದಿಂದ ನಾವು ತಿಳಿದುಕೊಂಡಿರುವುದು ಯೇಸು ಸ್ವಾಮಿಯನ್ನು ಸವಿದು ನೋಡಬೇಕು ಎಂಬುದಾಗಿಯೇ. ಎರಡನೇದಾಗಿ ನಾವು ಕಂಡುಕೊಳ್ಳುವುದೇನೆಂದರೆ, ಯೇಸು ಸ್ವಾಮಿಯ ಸೌಖ್ಯವನ್ನು ಹೊಂದಿರುವ ಎಲ್ಲರೂ ಆತನಿಂದ ಈ ರುಚಿಯನ್ನು ಸವಿದು ನೋಡುವರಾಗಿದ್ದೇವೆ ಎಂಬುದಾಗಿ, ಅಲ್ಲದ್ರೆ ಆತನು ಸರ್ವೋತ್ತಮನು ಎಂಬುದಾಗಿ ತಿಳಿದುಕೊಂಡಿದೆ ಎಂಬುದಾಗಿ. ಕುಷ್ಠರೋಗಿಯು ಆತನಿಂದ ಶುದ್ಧಿಯನ್ನು ಪಡೆದುಕೊಂಡು ಸೌಖ್ಯವನ್ನು ಹೊಂದಿದ್ದಾನೆ. ಕುರುಡರು ದೃಷ್ಟಿಯನ್ನು ಯೇಸುಸ್ವಾಮಿಯಿಂದ ಪಡೆದುಕೊಂಡು ಸೌಖ್ಯದಿಂದ ಜೀವನ ಮಾಡಿದರು. ಹಾಗೆ ಯೇಸುಸ್ವಾಮಿ ಹತ್ರ ಬಂದಿರುವ ಪ್ರತಿಯೊಬ್ಬರು ಆತನಿಂದ ಸೌಖ್ಯ ಹೊಂದಿರುವುದು ಆತನ ಅನುಭವದಿಂದಲೇ, ಆತನನ್ನು ಅನುಭವ ಮಾಡಿಕೊಂಡಿರುವುದರಿಂದಲೇ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಇನ್ನೊಂದು ನಾವು ನೋಡುವಾಗ 5 ರೊಟ್ಟಿ 2 ಮೀನಿನಿಂದ 5,000 ಜನರಿಗೆ ಊಟ ಕೊಡುವುದಕ್ಕೆ ಕಾರಣವಾಗಿರುವುದು, ಆ ಬಾಲಕನು ತನ್ನ 5 ರೊಟ್ಟಿಯನ್ನು 2 ಮೀನು ಯೇಸುಸ್ವಾಮಿಯಲ್ಲಿ ಕೊಟ್ಟಿರುವಾಗ 5,000 ಜನರು ಯೇಸು ಸ್ವಾಮಿಯ ರುಚಿಯನ್ನು ಸವಿದು ನೋಡುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಕಂಡುಕೊಳ್ಳುತ್ತೇವೆ. ಅದರಿಂದ ಪ್ರತಿಯೊಂದು ಅನುಭವದಲ್ಲಿಯೂ ನಮ್ಮ ಸಮರ್ಪಣೆಯು, ದೇವರಲ್ಲಿರುವ ನಮ್ಮ ಆಶ್ರಯವು ಆತನನ್ನು ಸವಿದು ನೋಡುವುದಕ್ಕೆ ಕಾರಣವಾಗುತ್ತದೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಅದರಿಂದ ಎಲ್ಲ ಜೀವನದ ಪ್ರತಿಯೊಂದು ಅನುಭವದಲ್ಲಿಯೂ ದೇವರನ್ನು ಸವಿದು ನೋಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಮರಣದ ಸಮಯದಲ್ಲಿ ಶಿಲುಬೆಯಲ್ಲಿ ಇಬ್ಬರ ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ತೂಗಿರುವಾಗ ಒಬ್ಬ ಕಳ್ಳನು ಆತನನ್ನು ಹಾಸ್ಯ ಮಾಡಿದರು. ಇನ್ನೊಬ್ಬ ಕಳ್ಳನು ಯೇಸು ಸ್ವಾಮಿ ಹತ್ರ ಹೇಳುತ್ತಾ ಇರುವ ಒಂದು ಮಾತಾಗಿದೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತನು. ಅದಕ್ಕೆ ಯೇಸು, ಈ ಹೊತ್ತು ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರವನ್ನು ಕೊಟ್ಟನು. ಇದು ಹೇಗೆ ಸಾಧ್ಯವಾಯಿತು ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿಯ ಶರೀರದಿಂದ ಸುರಿದಿರುವ ರಕ್ತವನ್ನು, ಆತನ ಶರೀರವನ್ನು ಈ ಕಳ್ಳನು ಅನುಭವ ಮಾಡಿಕೊಂಡಿದೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಎಷ್ಟು ಮಾತ್ರ ಸಾಧ್ಯವಾಗುತ್ತೆ, ಯಾಕಂದರೆ ಶಿಲುಬೆಯಲ್ಲಿ ಸಾಯಬೇಕಾಗಿರುವ ಒಬ್ಬ ಮನುಷ್ಯನಿಗೆ ಹೇಳುತ್ತಾ ಇರುವ ಮಾತಾಗಿದೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಇದು ಯೇಸು ಸ್ವಾಮಿಯನ್ನು ಅಷ್ಟು ಮಾತ್ರ ಸವಿದು ನೋಡಿರುವುದರಿಂದ ಆ ಕಳ್ಳನಿಗೆ ಹೇಳುವುದಕ್ಕೆ ಸಾಧ್ಯವಾಗಿರುವುದು ಪ್ರಿಯರೇ. ಅದರಿಂದ ನಾವು ತಿಳಿದುಕೊಳ್ಳಬೇಕು, ಎಷ್ಟು ದೇವರನ್ನು ನಾವು ಎಷ್ಟು ಮಾತ್ರ ಸವಿದುಕೊಳ್ಳುವರಾಗಿದ್ದೇವೆ, ಅಲ್ಲದೆ ತಿಳಿದುಕೊಳ್ಳುವರಾಗಿದ್ದೇವೆ, ಅರ್ಥ ಮಾಡಿಕೊಳ್ಳುವರಾಗಿದ್ದೇವೆ, ಆತನನ್ನು ಸ್ವೀಕಾರ ಮಾಡುವರಾಗಿದ್ದೇವೆ. ಯೆಹೋವನು ಸರ್ವೋತ್ತಮನು ಎಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ಕೀರ್ತನೆಗಾರನು ಹೇಳುವಾಗ ನಾವು ಎಷ್ಟು ಮಾತ್ರ ದೇವರನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅಪೊಸ್ತಲ ಕೃತಿಗಳಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯ ಶಿಷ್ಯರು ಸುಂದರ ಎಂಬುದಾಗಿರುವ ದೇವಾಲಯದಲ್ಲಿ ಬಾಗಿಲಿನ ಬಳಿಯಲ್ಲಿ ಕೂತ್ಕೊಂಡಿರುವ ಒಬ್ಬ ಭಿಕ್ಷೆ ಬೇಡುವ ಹುಟ್ಟುಕುಂಡನಾಗಿರುವ ಮನುಷ್ಯನಿಗೆ, ನಮ್ಮನ್ನು ದೃಷ್ಟಿಸಿ ನೋಡು, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರೋದು ಕೊಡುತ್ತೇನೆ ಎಂಬುದಾಗಿ ಹೇಳಿ ಯೇಸು ಸ್ವಾಮಿಯನ್ನು ಅವನಿಗೆ ಕೊಟ್ಟು ಅವನ ಕೈ ಹಿಡಿದು ಎಬ್ಬಿಸಿ ಅವನು ಅವರೊಂದಿಗೆ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಪೇತ್ರ ಯೋಹಾನನು ಹೇಳುವುದಕ್ಕೆ ಕಾರಣವೇನೆಂದರೆ, ತಮ್ಮ ಜೀವನದಲ್ಲಿ ಅನುಭವ ಮಾಡಿರುವ ಯೇಸು ಸ್ವಾಮಿಯನ್ನು. ಯೇಸು ಸ್ವಾಮಿ ಸಾಯುವುದಕ್ಕೂ ಮುಂಚಿತವಾಗಿ ಆತನು ತನ್ನ ಶಿಷ್ಯರನ್ನು ಕರೆದು ಇದು ನನ್ನ ಶರೀರ, ನೀವು ತಗೊಳ್ಳಿರಿ, ಇದು ನನ್ನ ರಕ್ತ ಎಂಬುದಾಗಿ ಹೇಳಿ ಅವರಿಗೆ ಮುರಿದು ಕೊಟ್ಟರು. ಪ್ರಿಯರೇ, ನಾವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗ್ತೇವೆ. ಈ ಯೇಸು ಸ್ವಾಮಿಯನ್ನು ನಾವು ಅನುಭವ ಮಾಡ್ತಾ ಇದೆಯಾ? ನಮ್ಮ ಜೀವನದಲ್ಲಿ ಈ ಯೇಸು ಸ್ವಾಮಿಯನ್ನು ಅನುಭವ ಮಾಡುವಾಗ ಇದು ಇನ್ನು ಇದರಿಗೆ ಹಂಚಿಕೊಡುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ಈ ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿರುವ ಕಳ್ಳನು ಸವಿದು ನೋಡಿರುವ ಹಾಗೆ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಗ್ತಾ ಇದೆಯಾ? ಸ್ವಾಮಿ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನಪು ಮಾಡಿಕೋ ಎಂಬುದಾಗಿ ಹೇಳುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ಪ್ರತಿಯೊಂದು ಕರ್ತೃಭೋಜನದಲ್ಲಿಯೂ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಬೇಕು. ದೇವರನ್ನು ಸವಿದು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ನಾವೆಂದಿಗೂ ಮರೆಯಬಾರದು. ಈ ಸವಿದು ನೋಡುವ ದೇವರನ್ನು ನಾವು ಇದರಿಗೆ ತೋರಿಸಿಕೊಡಬೇಕು.
ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು, ಇದರ ಜೀವನದಲ್ಲಿ ತೋರಿಸಿಕೊಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಅದರಿಂದ ಈ ಸ್ವಾಮಿಯನ್ನು ಅನುಭವದಿಂದ ತಿಳಿದುಕೊಂಡು ಸಾಕ್ಷಿಗಳಾಗಿ ಜೀವನ ಮಾಡುವುದಕ್ಕೆ ಈ ಉಪವಾಸ ದಿನಮಾನಗಳಲ್ಲಿ ನಮಗೆಲ್ಲರಿಗೂ ಸಾಧ್ಯವಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.